ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನ್ ಇದ್ದಾರೆ. ಒಬ್ಬರೇ ಈಗ ಇರುವಂತಹದ್ದು ಬ್ಯಾರೆಕ್ನಲ್ಲಿ. ಬಳ್ಳಾರಿ ಕಾರಾಗೃಹದಲ್ಲಿ ಆರೋಪಿ ದರ್ಶನ್ ಸೆಂಟ್ರಲ್ ಜೈಲಿನಲ್ಲಿ ಪುಸ್ತಕಗಳ ದಾಸನಾಗಿದ್ದಾರೆ. ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ. ಸೆಲ್ನಲ್ಲಿ ಕಾಲವನ್ನ ಕಳೆಯಲಿಕ್ಕೆ ಪುಸ್ತಕಗಳ ಮೊರೆ ಹೋಗಿದ್ದಾರಂತೆ ದಾಸ. ಲಲಿತಾ ಸಹಸ್ರನಾಮ ಪುಸ್ತಕಗಳನ್ನು ಓದ್ತಾ ಇದ್ದಾರಂತೆ ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ. ಪತಿ ಭೇಟಿಯ ವೇಳೆ ಪತ್ನಿ ವಿಜಯಲಕ್ಷ್ಮಿ ಅವರು ಒಂದು ಪುಸ್ತಕವನ್ನು ಕೊಟ್ಟಿದ್ರು. ನಿನ್ನೆಯಿಂದ ಮೌನಕ್ಕೆ ಶರಣಾಗಿದ್ದಾರೆ ದರ್ಶನ್. ಸೆಲ್ಲನ್ನು ಬಿಟ್ಟು ದರ್ಶನ್ ಹೊರಗೆ ಬರೋ ಹಾಗೆ ಕಾಣಿಸ್ತಾ ಇಲ್ಲ. ನೀವು ಕೂಡ ಅವ್ರು ಓದ್ತಾ ಇರುವಂತಹ ಬುಕ್ಸನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಲಲಿತಾ ಸಹಸ್ರನಾಮ ಇದೇ ಪುಸ್ತಕವನ್ನು ದರ್ಶನ್ ಓದ್ತಾ ಇದ್ದಾರಂತೆ. ತಮಗೆ ತಾವೇ ಧೈರ್ಯ ಹೇಳ್ಕೊಳ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಅಮರೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಮರೇಶ್, ದರ್ಶನ್ ದಿನಚರಿ ಹೇಗಿದೆ ಅಂಥೇಳಿ, ಯಾವುದೇ ಕಾರಣಕ್ಕೂ ಬೇರೆ ಕೈದಿಗಳ ಜೊತೆಗೆ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದಕ್ಕೆ ಬಿಡಲ್ಲ ಅಂಥೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ದರ್ಶನ್ ಹೇಗೆ ಕಾಲ ಕಳೀತಾ ಇದ್ದಾರೆ, ಪುಸ್ತಕ ಎಲ್ಲ ಓದ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡೋದಾದ್ರೆ. ಪ್ರೇಮ್ ಕುಮಾರ್, ದರ್ಶನ್ ಅವರನ್ನ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಕರೆದುಕೊಂಡು ಬಂದ ನಂತರದಲ್ಲಿ ಅವರನ್ನ ಬಳ್ಳಾರಿ ಸೆಂಟ್ರಲ್ ಜೈಲ್ನ ಹೈ ಸೆಕ್ಯೂರಿಟಿಯ 15ನೇ ಕೊಠಡಿಯಲ್ಲಿ ಈಗಾಗಲೇ ಬಂಧಿಸಿಡಲಾಗಿದೆ. ಅಂದ್ರೆ ಯಾರೂ ಸಹಿತ ಇನ್ನುಳಿದಿರ್ತಕ್ಕಂಥ 385 ಕೈದಿಗಳೇನು ಬಳ್ಳಾರಿಯ ಸೆಂಟ್ರಲ್ ಜೈಲಲ್ಲಿ ಏನಿದ್ದಾರೆ ಅವ್ರು ಯಾರನ್ನೂ ಸಹಿತ ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದೇ ಕಾರಣಕ್ಕೋಸ್ಕರ ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆದಂಥ ಎಡವಟ್ಟುಗಳು ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಇದೀಗ ದರ್ಶನ್ ಅವರನ್ನ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಈಗಾಗಲೇ ಬಂಧಿಸಿಡಲಾಗಿದೆ. ಯಾವುದೇ ಕಾರಣಕ್ಕೂ ಬೇರೆ ಏನು ಕೈದಿಗಳಿದ್ರೆ ಅವ್ರ ಜೊತೆಗೆ ಸಂಪರ್ಕ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಇದೇ ಕಾರಣಕ್ಕೋಸ್ಕರ ದರ್ಶನ್ ಅವರು ಇದೀಗ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಒಂಟಿಯಾಗಿದ್ದಾರೆ. ಆ ಒಂದು ಒಂಟಿತನವನ್ನು ಕಳೆಯೋದಕ್ಕೋಸ್ಕರ ಇದೀಗ ಪರಪ್ಪನ ಅಗ್ರಹಾರ ಜೈಲಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ಒಂದಿಷ್ಟು 20 ಪುಸ್ತಕಗಳನ್ನ ಜೊತೆಗೆ ತೆಗೆದುಕೊಂಡು ಬಂದಿದ್ರು. ಅದೇ ಪುಸ್ತಕಗಳನ್ನು ಓದುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅದು ಅನಿವಾರ್ಯ ಕೂಡ ಆಗಿದೆ. ಬೇರೆ ಕೈದಿಗಳ ಜೊತೆಗೆ ಸಂಪರ್ಕ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇದೀಗ ಸದ್ಯ ದರ್ಶನ್ ಅವರನ್ನ ಕೇವಲ 6 ಮತ್ತು 12 ಅಡಿಯ ಒಂದು ಸೆಲ್ನಲ್ಲಿ ಈಗಾಗಲೇ ಬಂಧಿಸಿಡಲಾಗಿದೆ. ಅಲ್ಲಿ ಕೇವಲ ಒಂದು ಮಡಿಕೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಮತ್ತೊಂದು ಕಡೆ ಪ್ಯಾನ್ ಇದ್ರೆ ಅಟ್ಯಾಚ್ ಬಾತ್ರೂಮ್ ಇರತಕ್ಕಂಥ ಕೇವಲ ಒಂದು ಕೋಣೆಯಲ್ಲಿ ಇದೀಗ ದರ್ಶನ್ ಅವರು ಕಾಲ ಕಳೆಯಬೇಕು. ಅಕ್ಕಪಕ್ಕದಲ್ಲಿ ಯಾವ ಕೈದಿಗಳು ಸಹಿತ ಅವರಿಗೆ ಇಲ್ಲದೆ ಇರೋದ್ರಿಂದಾಗಿ ಸಾಕಷ್ಟು ಆತಂಕಕ್ಕೊಳಗಾಗಿದ್ರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ದೊಡ್ಡ ಮಟ್ಟದ ವಿಲಾಸಿ ಜೀವನವನ್ನು ಅಂದ್ರೆ ಐಷಾರಾಮಿ ಜೀವನವನ್ನು ಅವರು ನಡೆಸ್ತಾ ಇದ್ರು. ಆದ್ರೆ ಆ ರೀತಿಯ ಐಷಾರಾಮಿ ಜೀವನ ನಡೆಸೋದಕ್ಕೆ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಅವಕಾಶವಿಲ್ಲ. ಹೀಗಾಗಿನೇ ಒಂಟಿತನವನ್ನ ಅಂದ್ರೆ ದೂರ ಮಾಡೋದಕ್ಕೋಸ್ಕರ ಇದೀಗ ಜೊತೆಗೆ ತಂದಿರತಕ್ಕಂಥ ಪುಸ್ತಕಗಳನ್ನು ಓದುವಂತ ಕೆಲಸವನ್ನ ಇದೀಗ ದರ್ಶನ್ ಅವರು ಮಾಡ್ತಾ ಇದ್ದಾರೆ. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.